ಇಲ್ಲೊಂದು 3 ಹೂವು ಆಗ್ಯಾವ. ಮತ್ತು ಈ ಕಡೆ 2 ಅವ. ಈ 5 ಹೂವು ಮೊದಲು ತೊಗೊಂಡು ಬಿಡ್ತೀನಿ. ಮತ್ತಾಕಿ ಬಂದಳು ಅಂತಂದ್ರೆ ಕಡಿಲಕ್ಕೂ ಬಿಡಲ್ಲ, ತಗೊಳಕ್ಕೂ ಬಿಡಲ್ಲ. ಈ ಕಡೆ ಕನಕಾಂಬ್ರಿ ಹೂವು ಅವೇನೋ ಆ ಕಡೆ. ಆ ಕಡೆನೂ ಅವ ನೋಡಿ. ಇನ್ನು ಎಷ್ಟು ಹಾಕ್ಯಾಳ ನೋಡಿಕಿ, ಕಂಡಾಬಿಟ್ಟು ಬೆಳೆಸಾಡ್ಬಿಡು ಹೂವು. ದೇವ್ರಿಗೇನು ರೊಕ್ಕ ಕೊಡೋ ತರದೇ ಹತ್ತಲ್ಲ ಈಕಿ. ನಡಿವ ಪಟ ಪಟ ತೊಗೊಂಡ್ರೆ ಆಯ್ತು. ಮತ್ತೆ ಬಂದಳು ಅಂದ್ರೆ ಆಯ್ತು, ಒಂದು ಹೂವು ಮುಟ್ಲಕ್ಕೆ ಬಿಡಲಿಕ್ಕಿ. ಅಂಚಕ್ಕ ಅಲ್ಲಿ ನೋಡು ಜಲ್ಜಿ ಹೂವು ಹೆಂಗೆ ತಗೊಳಕ್ ಬಂದಾಳ ನೋಡಲ್ಲಿ. ಮಾಡ್ತೀನಿ ತಡೀಕಿ. ಬುಟ್ಟಿ ಅದು ಏನಾರ ತಗೊಂಡು ಬರ್ಬೇಕಿಲ್ಲ. ಬುಟ್ಟಿ ತಗೊಂಡು ಬಂದ್ರೆ ಬುಟ್ಟಿದಾಗ ಹಾಕೊಂಡು ಹೋಗ್ತಿದ್ದವ. ತಡಿ, ನೀ ಮರ್ತು ಬಿಟ್ಟು ಬಂದಿದ್ದೇನೋ. ನಾನೇ ನಮ್ಮ ಮನೆಗಿಂದ ಕೊಡ್ತೀನಿ. ಏ ಅರ್ಚಿ, ಒಂದು ಪೂಜಾಕ ಒಂದು ಅದು ಹೂವಿನ ಬುಟ್ಟಿ ಇದಲ್ಲ, ಅದು ತಗೊಂಡು ಬಾ. ಹೌದು ನೋಡಿ ಕೆಂಚಕ್ಕ, ನಾನು ಬರಾಗ ಅದು ಬುಟ್ಟಿ ತರದೇ ಮರ್ತು ಬಿಟ್ಟ. ಅದು ಕೊಡು, ಇಲ್ಲಿಂದ ತಗೊಂಡು ಹೋಗ್ತೀನಿ. ಮತ್ತು ನೀನು ಮಧ್ಯಾಹ್ನಕ್ಕೆ ಹಂಗೆ ತಗೊಂಡು ಬಂದು ಕೊಡ್ತೀನಿ. ತಗೋ ಬುಟ್ಟಿ. ತಂದು ಕೊಡ್ತಾಳ ತಡಿ. ನನ್ನ ಸಸಿ ಬುಟ್ಟಿ ತಂದು ಕೊಡ್ತಾಳ. ಹಾಗೆ ಮತ್ತು ನೀ ಯಾಕೆ ಕೈಯಾಗ ಹಿಡ್ಕೊಂಡು ಹೋಗ್ತೀನಿ, ನಿನ್ನ ಕೈ ಒಜ್ಜೈತವ. ಆಕಿನೇ ತಂದು ಮನೆ ತನ ತಂದು ಕೊಡ್ತಾಳ. ತಗೋ ಹೆಚ್ಚಕ್ಕಮ್ಮ ಆದ್ರೆ ಆಕಿನೇ ಮತ್ತು ನಿಮ್ಮ ದೇವರಿಗೆಲ್ಲ ಹೂವು ಏರಿಸಿ ಮಾಡಿ ಬರ್ಲಕ್ಕೆ ಹೇಳ್ತೀನಂತ. ಆಕಿನೇ ಪೂಜೆನೂ ಮಾಡಿಕೊಟ್ಟು ಬರ್ತಾಳೆ. ತಗೋ ನೀ ಯಾಕೆ ಮತ್ತು ಕಷ್ಟಪಡ್ತಿ, ಮತ್ತು ನಿನಗೆ ಕೆಲಸ ಮಾಡಿ ಸುಸ್ತಾತದ. ಎಲ್ಲ ನನ್ನ ಸೊಸಿಗೆ ಹೇಳ್ತೀನಿ. ತಗೋ ಆಕಿನೇ ಹೂವು ಅದು ಏರಿಸಿ ಹಂಗೆ ನಮ್ಮ ಬುಟ್ಟಿ ಖಾಲಿ ಮಾಡ್ಕೊಂಡು ತೊಗೊಂಡು ಬರ್ತಾಳೆ. ಕೆಂಚ ಹುಚ್ಚಿಗೆನ ಹಿಡಿತಾ ಏನು ಬೈತಾಳಂತೇಳಿ ನಾ ಅನ್ಕೊಂಡ್ರೆ ಸೊಸಿಗೆ ಬುಟ್ಟಿ ಕೊಟ್ಟು ಕಳಿಸ್ತಾಳತ್ತು ಪೂಜೆ ಮಾಡ್ಸಕ್ಕೆ. ಇವತ್ತು ನಾನು ಎದ್ದಿದ್ದ ಗಡಿಗೆ ಭಾಳ ಚಂದದ. ಅದಕ್ಕೆ ಕೆಂಚಕ್ಕ ಒಂದು ಮಾತು ಬೈಲತ್ತಿಲ್ಲ ನನಗಂತರು. ಕೆಂಚಕ್ಕ ಏನು ಮಾತಾಡ್ಲಕತ್ತಿದ್ ನೀನು? ನಿನಗೆ ಗೊತ್ತಿಲ್ಲೇನು ಕುಸುಮಿ, ನಮ್ಮ ಮನೆ ಮುಂದೆ ಹಚ್ಚಿದ್ದು ಎಲ್ಲ ಗಿಡಗಳು ನಮ್ಮ ಮನೆ ಸಲಿಂದಂತ ಹಚ್ಚಿಲ್ಲ ನನ್ನ ಸೊಸಿ ಮಂದಿಗೆ ಉಪಕಾರ ಅಲಿ, ನಮ್ಮ ಗಿಡಗಳಿಂತ ಮಂದಿಗೆ ಉಪಕಾರ ಅಲ್ಲ ಅಂಥೇಳಿ ಆಕಿ ಕೆಲಸ ಬಗಸಿ ಮಾಡೋಕೆ ಏನು ಇದ್ದಿದ್ದಿಲ್ಲಲ್ಲ. ಅದಕ್ಕೆ ರೊಕ್ಕನೂ ಕೊಟ್ಟು ತಂದಿಲ್ಲಕ್ಕಿ, ಹಳ್ಳ ಕೊಟ್ಟು ತೊಗೊಂಡು ಬಂದಾಳ. ಗೊತ್ತೇನು? ಹಳ್ಳ ಕೊಟ್ಟು ಗಂಡನ ಕೈಲಿ ಬೈಸ್ಕೊಂಡು ಕಣ್ಣೀರು ಹಾಕಿಸ್ಕೊಂಡು ಒಂದೀಸು ಹಳ್ಳಗಳು ಕೊಟ್ಟು ಪ್ಯಾಟಿ ಮೇಲೆ ಹೋಗಿ ತೊಗೊಂಡು ಬಂದಾಳ ಗಿಡಗಳು. ಪುಗುಸಟ್ಟೆ ಇವೆಲ್ಲ ಪುಗುಸಟ್ಟೆ ಕೊಟ್ಟಿವು ಗಿಡಗಳು ನೋಡಿ. ಇವೆಲ್ಲ ಇವಕ್ಕೇನು ನೀರು ಹಾಕಿಲ್ಲ, ಗೊಬ್ಬರ ಹಾಕಿಲ್ಲ, ಏನಿಲ್ಲ, ಹಾಗೆ ಗಾಳಿಗೆ ಬೆಳೆದಾವೆ. ಅದಕ್ಕೆ ಯಾರು ಬೇಕು ಅವ್ರು ತೊಗೊಂಡು ಹೋಗಲ್ಯಾಕಂತೇಳಿ ಫ್ರೀ ಬಿಟ್ಟಿವಿ ನಾವು. ಗೊತ್ತಿಲ್ಲ ನಿನಗೆ? ನೀನು ತೊಗೊಂಡು ಹೋಗು. 1-2 ಏನೇನು ಬೇಕು ನೋಡು, ಕರಿಬೇವು, ಕೊತ್ತಂಬರಿ, ನಿಂಬೆಕಾಯಿ, ಉಳ್ಳಾಗಡ್ಡಿ ಏನೇನು ಬೇಕು ಎಲ್ಲ ಬರೆಸ್ಕೊಂಡು ತೊಗೊಂಡು ಹೋಗ್ಬಿಡು. ಹಳ್ಳ ಕೊಟ್ಟು ತಂದಿವ. ಇವೇನು ರೊಕ್ಕ ಕೊಟ್ಟು ತಂದಿವೇನೋ ನಾವು ಗಿಡಗಳು ಹಚ್ಚಲಿಕ್ಕೆ? ಹಳ್ಳ ಕೊಟ್ಟು ತಂದಿವೆ ಅವ್ವ. ಇನ್ನು ನೀರು ಹಾಕಿ ಬೆಳೆಸಿವೆ ಅಂತ ಅಂದ್ಕೊಂಡೇನ? ಇಲ್ಲ, ಗಾಳಿಗೆ ಬೆಳೆದಾವು. ಗಾಳಿ ನುಂಗಿ ಬೆಳೆದಾವು ನೋಡು. ಅದಕ್ಕೆ ನಮಗೇನು ಕಷ್ಟ ಆಗಲ್ಲ ನೋಡು. ತೊಗೊಂಡು ಹೋದ್ರು ಬಿ ತೊಗೊಂಡೋಗು ನೀನು 1-2 ಏನಾರ ಬೇಕಾದ್ರೆ. ಗೊತ್ತಾಯ್ತು ಬಿಡು ಕೆಂಚಕ್ಕ. ಅದೇನು ಅಂತಾರಲ್ಲ ಕೆಂಚಕ್ಕ, ಕಾಗಿ ಕೂಡ್ಲಕ್ಕ ಟೊಂಗೆ ಮುರಿಲಕ್ಕ ಕಲ್ತಿತ್ತಂತ. ಹಾಗಾಯ್ತು ನೋಡು. ಆ ಕಬ್ಬು ತಿಂದಿದ್ದು ಓಡೋಯ್ತು, ವಾಡೆ ತಿಂದಿದ್ದು ಸಿಕ್ಕ ಹಾಕೊಂಡು ಬಿದ್ದಿತ್ತಂತ. ಹಾಗಾಯ್ತು ನನ್ನ ಬಾಳೆ. ಇಲ್ಲಿ ನನ್ನ ಬಾಜುಕ್ಕೆ ನಿಂತವರು ಏನು ಮಾಡೇ ಇಲ್ಲ, ಎಷ್ಟು ಸಾಜು ಖರ ಅಂದಂಗೆ ಮಾತಾಡ್ಲಕತ್ತಾರ. ಅವ್ರದ್ದೇನು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಾರ. ನಾನು ಇವತ್ತೇ ಬಂದೀನಿ ಕೆಂಚಕ್ಕ. ಇವತ್ತೇ ಬಂದೀನಿ ನಾನು. ಒಂದು ಹೂವನೂ ಇನ್ನೂ ಕಡ್ದಿಲ್ಲ ನಾನು. ನೋಡ್ಲಾಗತ್ತಿದ್ದು ನಾನು ಅಷ್ಟಾಗೆ ನೀನು ಬಂದು. ನಿಂಗೆ ಗೊತ್ತೇನು ಈಕಿ ಸ್ಟಾಚರ್ ಹರಿಲಕತ್ತಾಳಲ್ಲ ನನ್ನ ಬಾಜು ನಿಂತ ಕುಸುಮಿ, ಈಕೇನು ಕಮ್ಮದ ಕಡೆ ಏನು? ಒಂದು ವಾರದಿಂದ ನೀ ಬೇಕಾದ್ರೆ ಸುಶೀಲಕ್ಕೆ ಕೇಳು. 1 ವಾರದಿಂದ ಈಕಿ ಹೂವು ಮುಟ್ಟಿಲ್ಲೇನು ಕೇಳು. ನೀನು ಗಿಡದಂದು ಅಷ್ಟು ಬರ್ಚ್ಕೊಂಡು ಹೋಗ್ಯಾಳ. ಗೊತ್ತೇನು? ಬರೀ ಹೂವು ಅಷ್ಟೇ ಅಲ್ಲ, ನಿಂಬೆ ಹಣ್ಣು ಮತ್ತು ಕರಿಬೇವ, ಕೊತ್ತಂಬರಿ, ಮೆಣಸಿಗೆ ಬೇರೆ ಬಿಟ್ಟಿಲಿಕ್ಕಿ. ಗೊತ್ತೇನು? ಅದೆಲ್ಲ ತಗೊಂಡು ಹೋಗ್ಯಾಳ. ಮತ್ತು ಈಗ ಆಚಾರ ಹರಿತಾರೆ ನಾನು ಮುಂದೆ. ಈಕಿ ನನಗೆ ಇಟ್ಟೋಳಲ್ಲ ಎಣ್ಣೆ. ಇದು ಕೆಚಿಕ, ನೀ ಹಿಂಗೆ ಇಷ್ಟೊಂದು ರಾವ್ ಆಗ್ಬೇಡವ. ಮಾರಿ ನೋಡೋಕ್ಕಾಗಲ್ಲ. ಇಷ್ಟೊಂದು ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ. ಸಿಟ್ಟ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದು ಮುಂಜಾನೆ ಸಿಟ್ಟು ಮಾಡ್ಕೊಂಡ್ರೆ ಗೊತ್ತೇನು BP ಹಂಗೆ ಸರ್ರತ ತಲೆಗೆ ಏರ್ತಂದ್ರೆ ಆಯ್ತು. ಹಾಗೆ ನೆಗದು ಚಂಗತ್ತೆ ಜಿಗದು ಬಿಡ್ತೀನಿ ನೋಡಿ. ನೀ ತಲೆ ತಿರುಗಿ ಸಿಟ್ಟಿಗೆ ಮಾಡ್ಕೋಬೇಡ. ಕೂಲ್ ಕಿಗಿ ಕೂಲ್ ಮಾಡ್ಲಿಕ್ಕೆ ಹೋಗಿ ನೀ ಹೋಗಂಗಿದ್ದಿ. ಮತ್ತು ಮ್ಯಾಲ ಹುಷಾರು. ಸಾಕು ಬೈ ಮುಚ್ಚದು. ಎಟ್ಟರ ಬೈ ತೆಗ್ದಿದ್ದಿ ಮತ್ತು ಕೂಲ್ ಆಗಪ್ಲೆ ಕೆಲಸ ಮಾಡಿದೆ ನೀನು. ಕೂಲ್ ಅಲ್ಲಲ್ಲಿ ನನ್ನ ಜೊತೆನೇ ಇತ್ತು. ದಿನ ಬೆಳಗಾದ್ರೆ ಸಾಕು ಕೆಂಚಕ್ಕ ಅಂತ ಹಿಂದೆ ಮುಂದೆ ಓಡಾಡ್ಕೊತಿರ್ತಿ. ನನಗೆ ಹೇಳಲ್ದೆ ಎಲ್ಲ ಕದ್ಕೊಂಡು ಹೋಗಿದ್ಯಾ? ಹೇಳ್ಯಾರ ತೊಗೊಂಡು ಹೋದ್ರ ಒಂದು ಮಾತು ಮನುಷ್ಯ. ಹೇಳಲ್ದೆ ತೊಗೊಂಡು ಹೋಗಿದಲ್ಲ. ಇದ್ಲಿ ಮತ್ತೆ ಮಸಿಂಗ್ ಬುದ್ಧಿ ಹೇಳಿತತ್ತ. ಮತ್ತೆ ಅಕ್ಕಿಗೆ ಅನ್ನತ್ತಿದ್ದೇನ ಜಲ್ಜಿಗೆ ಮತ್ತೆ ಹಾಕಿ ಕೊಡ್ತಾಳೆ. ಹಂಗೆ ಅಲ್ಲೋಡು ಜಲ್ಜಿ ಹ್ಯಾಂಗೆ ಕದಿಲಕತ್ತಾಳ ಅಂತ ಹೇಳಿ. ಜಲ್ಜಿ
ನನಗ ಕೆಂಚಕ್ಕಗೆ ತಂದಿಟ್ಟಲ್ಲ ನೀನು, ನನಗ ಕೆಂಚಕ್ಕಗೆ ತಂದಿಟ್ಟು ತಮಾಷೆ ನೋಡ್ಲಕತ್ತಿದಲ್ಲ, ನಿನಗೆ ನೋಡ್ತೀನಿ, ನಿನಗೆ ನೋಡ್ಕೋತೀನಲ್ಲೇ, ನೋಡ್ಕೋತೀನಿ ನಿನಗೆ. ನಾನು ಮಾರಿ ಮೇಲೆ ಏನು ಕೋತಿ ಕುಣ್ಯಾಕತ್ತದೇನು? ಎದಕ್ಕೆ ಹಂಗೆ ನೋಡ್ಲಕತ್ತಿದ್ ನನಗೆ? ನೋಡ್ಕೊ, ನೀನೇಂದಲ್ಲ ನೋಡ್ಕೋತೀನಂತ. ನೋಡ್ಕೊ ಮತ್ತ, ಇಷ್ಟು ಸನಿ ನಿಂತೀನಿ, ನೋಡ್ಕೊ ಮತ್ತ, ನೋಡ್ಕೊಲೇ, ನೋಡ್ಕೊ. ಏನು ನೋಡ್ಕೋತೀನಿ? ನೋಡ್ಕೊ, ಇಷ್ಟು ಸನಿ ನಿಂತೀನಿ ನೋಡು, ಚಂದ ಕಾಣಕತ್ತೀನಿ, ನೋಡ್ಕೊ, ಚಂದ ನೋಡು, ಕಣ್ಣಿಟ್ಟು ನೋಡ್ಕೊ, ಆಯ್ತಾ? ಬ್ಯಾಡ ಅಂತ ಯಾರಂದ್ರು? ನೋಡ್ಕೊ. ಜಲ್ಜಿ, ನಾನು ತಾಳ್ಮೆ ಪರೀಕ್ಷೆ ಮಾಡಬೇಡ. ನನಗೆ ಬರ ಸಿಟ್ಟು ನೋಡಿದ್ರೆ ಮತ್ತೆ ನಿನಗೆ ಹಾಗೆ ಜಾಡಿಸಿ ಒದ್ದಂದ್ರೆ ಮನೆಗೆ ಹೋಗಿ ಬೀಳ್ತೀನಿ ನೀನು. ಕುಸ್ಮಿ, ಕರೆ ಹೇಳಾಗತ್ತಿದಿ, ನೀ ಜಾಡಿಸಿ ಒದ್ದಂತಂದ್ರೆ ನಾ ಮನೆಗೆ ಹೋಗಿ ಬೀಳ್ತೀನಿ. ಒದಿಯಲ್ಲ ಕುಸುಮಿ, ಒದಿ. ನನಗೆ ಕಾಲ ಹರಿಲಕತ್ತವ, ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ಈಗ ಅಷ್ಟು ದೂರ ಎಲ್ಲಿ ನಡ್ಕೋತ ಹೋಗ್ಲಿ ನಾನು? ಒದಿ, ಆರಾಮ್ ಹೋಗಿ ಮನೆಗೆ ಬೀಳ್ತೀನಿ. ಮತ್ತೆಲ್ಲಿ ನಡ್ಕೋತ ಹೋಗ್ಲಿ ಕಾಲು ಬೇನೆ ಮಾಡಿಕೊಂಡು? ಒದಿ. ಜಾಡಿಸಿ ಒದಿಬೇಕು ನೋಡ, ಮನೆಗೆ ಹೋಗಿ ಬೀಳ್ಬೇಕು ನಾನು, ಬಾಗಿಲು ಒಳಗೆ ಬೀಳ್ಬೇಕು ಮನ್ಯಾಗ. ಏನು ಒದಿ. ಅಲ್ಲಲ್ಲೇ ಕುಸುಮಿ, ಅದು ಹಂಗೆ ನೀವು ಅಕ್ಕಿ ಮನೆ ಹೋಗಿ ಬೀಳ್ತಾಳ? ಆಯ್ತು ತಗೋ, ಒದಿಯಲ್ಲ ತಾಳ, ಅಕ್ಕಿನೇ ಒದಿಸ್ಕೊಳಕ್ಕೆ ತಯಾರದಾಳ. ಒದಿ, ಮನೆಗೆ ಹೋಗೇ ಬೀಳ್ಬೇಕಾ? ಮತ್ತು ಅಕ್ಕಿ ಏನಾರ ಮನೆಗೆ ಹೋಗಿ ಬಿದ್ದಿಲ್ಲ, ಬೇರೆ ಕಡೆಗೆ ಬಿದ್ದುಳು ಅಂತಂದ್ರೆ ನಾವಿಬ್ಬರು ಸೇರಿಸಿ ನಿನಗೆ ಒದಿತೇವೆ, ನೆನಪಿಟ್ಕೊಂಡು ಒದಿ. ಹೋಲ್ ಬಿಡು ಕೆಂಚಕ್ಕ, ಅಕ್ಕಿನೂ ಒಂದು ತಪ್ಪು ಮಾಡ್ಯಾಳ, ನಾನು ಒಂದು ತಪ್ಪು ಮಾಡೀನಿ. ಯಾಕೆ ಬೇಕು ಸುಮ್ಮನೆ ಜಗಳ ಆಡೋದು? ಇನ್ಮೇಲೆ ಹೂವು ತೊಗೊಳಲ್ ಬಿಡವ. ಇನ್ಮೇಲೆ ಏನಾರ ಬೇಕಾಯ್ತಂದ್ರೆ ನಿನಗೆ ಕೇಳಿ ತೊಗೋತೇವಂತ, ಆಯಿತಾ? ಇನ್ನು ಬರ್ತೀನಿವ, ಹಾಲು ತೊಗೊಳಕ್ಕಂತೇಳಿ ಬಂದೆ ಈ ಕಡೆ, ಮತ್ತು ಮಾತಿಗೆ ಹತ್ತು ಬಿಟ್ಟ. ನಮ್ಮ ಮನೆಗೆ ಚಾ ಬೇಕಂತ ಕಾಯ್ಕೊಂಡು ಕುಂತಿರ್ತಾರ, ಬೈತಾರ. ನಾ ಹೋಗ್ತೀನಿವ. ಇವರಿಬ್ಬರ ಕೈಲಿ ಒದಿಸ್ಕೊಂಡು ನಾವು ಉಳ್ಯೋದುಂಟಾ? ಸಾಧ್ಯನೇ ಇಲ್ಲ. ಯಾಕೆ ಬೇಕು? ನೋಡಿ ಕೆಂಚಕ್ಕ, ಕಾಲು ಹಚ್ಕೊಂಡು ಹೆಂಗೆ ಓಡಾಕತ್ತಾಳ. ಅಕ್ಕಿ ಏನೋ ಹೋದಳು, ನಿನಗೀಗ ನಾನು ಜಾಡಿಸಿ ಒದ್ದು ಕಳಿಸ್ಲ? ನೀನೇ ಹೋತ್ಯಾ? ಬರ್ತೀನಿ, ನಿನ್ನ ಕೈಲಿ ಒದಿಸ್ಕೊಂಡು ನಾ ಬದುಕೋದು ಉಂಟಾ? ಬೇಡ, ನಾನು ಬರ್ತೀನಿ. ಕೆಂಚಕ್ಕ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಲೈಕ್ ಮಾಡೋದು ಮರಿಬೇಡ್ರಿ, ಕಮೆಂಟ್ ಹಾಕೋದಂತೂ ಮರಿಲಕ್ಕೆ ಹೋಗೇ ಬೇಡ್ರಿ. ನಾವಿನ್ನು ಹೋಗ್ತೀವ್ರಿ. ಬಾಯ್ ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಮತ್ತು ಹಂಗೆ ನೋಡಕ್ಕೆ ಹೋಗ್ಬೇಡ್ರಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊರಿ. ನಾ ಇನ್ನು ಬರ್ತೀನಿ ರೀ, ಬಾಯ್. ನಿಮ್ಗೆಲ್ರಿಗೂ ಈ ಕತೆ ಇಷ್ಟ ಆಯಿತು ಅಂಥೇಳಿ ಅನ್ಕೊಂಡಿನ್ರಿ, ಜಸ್ಟ್ ಕಾಮಿಡಿಗೋಸ್ಕರ ಮಾಡಿದ್ದು. ಇಷ್ಟ ಆಯಿತು ಅಂಥೇಳಿ ಅನ್ಕೊಂಡಿನ್ರಿ. ಪ್ಲೀಸ್ ಫಸ್ಟ್ ಟೈಮ್ ಯಾರು ನೋಡ್ಲಕತ್ತೀರಲ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತೆಗೆ ಒಂದು ಲೈಕ್ ಕೊಡ್ರಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.